Good afternoon, friends. Welcome back to my channel, Ojas Street Vice Center. Okay, ಲಾಸ್ಟ್ ಟೈಮ್ ಇದೇ ಆರ್ಬಿಟರ್ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. Okay, ಗಾಡಿ ಸ್ಪೆಸಿಫಿಕೇಶನ್, ಗಾಡಿದು ಒಪಿನಿಯನ್ ಹೆಂಗಿದೆ, ಗಾಡಿದು ಎಷ್ಟು ಖರ್ಚಾಯ್ತು ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ, ಕಮೆಂಟ್ ಮಾಡ್ತಿದ್ದಾರೆ ನೀವು ಎಷ್ಟು ಸೇವಿಂಗ್ ಆಗಿದೆ ಎಷ್ಟು ಗಾಡಿ ಅಂತ ನಾನು ಹೇಳ್ತೀನಿ. Okay, ಬನ್ನಿ. ಇದು ನನ್ನ ಗಾಡಿ ಓಡಿರೋದು 25,568 ಅಂದ್ರೆ ಮೇಲಿನ 500 ಬಿಟ್ಬಿಡೋಣ. ಯಾಕಂದ್ರೆ ಮೇಲೆ ಒಂದು 10 days ಆಯ್ತು. 500 ಕಿಲೋಮೀಟರ್ 500 ಬಿಡೋಣ. 2,000 ಕಿಲೋಮೀಟರ್ ಗಾಡಿ 2,000 ಕಿಲೋಮೀಟರ್ ಗಾಡಿ ಓಡಿದೆ ಅಂದ್ರೆ ನಾರ್ಮಲ್ ಆಗಿ ನೆಗೆಟಿವ್ ಆಗ್ಲಿ ಯಾವುದೇ ಶಕ್ತಿ ಆಗ್ಲಿ 50 ಕಿಲೋಮೀಟರ್ ಕೊಡ್ತವೆ. 45-50 ಅಂದ್ರೆ 1 ಲೀಟರ್ಗೆ 100 rupees ಹಿಡಿತೀನಿ ನಾನು. 2,000 ಕಿಲೋಮೀಟರ್ ಗಾಡಿ ಓಡಿ ಅಂದ್ರೆ 2,000 ಕಿಲೋಮೀಟರ್ಗೆ ನಾರ್ಮಲ್ ಆಗಿ ಸಿಟಿ ತಗೊಂಡಿದ್ರೆ 4,000 ನಾವು ಪೆಟ್ರೋಲ್ ಹಾಕ್ಬೇಕಷ್ಟೆ. ಓಕೆ, ಆ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಇಯರ್ಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ ನೋಡಿ. ಒಂದು ತಿಂಗಳಿಗೆ 4,000. ನಂದು ಎಲೆಕ್ಟ್ರಿಕ್ ಬಿಲ್ 300 ಇದೆ. 500 ಇಡ್ತೀನಿ ರೌಂಡ್ ಫಿಗರ್. 500 ತೆಗೆದು 3,500 ಎವ್ರಿ ಮಂತ್ ಸೇವಿಂಗು. ಅಂದ್ರೆ ಕ್ಯಾಲ್ಕುಲೇಷನ್ ಮಾಡೋಣ. 3,500 ಎವ್ರಿ ಮಂತ್ ಸೇವಿಂಗು, ಪೆಟ್ರೋಲ್ ಸೇವಿಂಗ್ ಹೇಳ್ತಾ ಇದ್ದೀನಿ ನಾನು. ನೋಡಿ, 3,500 ಇಂಟು 12 ಮಂತ್ ಅಂದ್ರೆ 1 year 42,000 ನಾನು 1 year ಸೇವಿಂಗ್ ಮಾಡಿದಾಗೆ. ಓಕೆ, ಅದೇ 3,500 24 ಮಂತ್ ಅಂದ್ರೆ 2 yearಗೆ 84,000 ಅಂದ್ರೆ ನಿಯರ್ಲಿ ಹೆಚ್ಚು ಕಡಿಮೆ ಅಂದ್ರೆ 1 lakh ವರೆಗೂ 2 year ಅಲ್ಲಿ 2.5 year ಅಲ್ಲಿ ಅಂದ್ರೆ 2 yearಗೆ 84,000 ಅಂದ್ರೆ ಇನ್ನೊಂದು 6 month ಇಟ್ಕೊಳ್ಳಿ. 2 year 6 monthಗೆ ನಿಯರ್ಲಿ 1 ಲಕ್ಷ ಪೆಟ್ರೋಲ್ ಸೇವಿಂಗ್ ಆಗ್ತಾ ಇದೆ. ಓಕೆ, ಅಂದ್ರೆ ನಾ ಗಾಡಿ ತಗೊಂಡಿದ್ದು ಅಮೌಂಟ್ ನನ್ಗೆ ವಾಪಸ್ ಬಂದಿದೆ. 3 ವರ್ಷ ಆದ್ಮೇಲೆ ಅಂದ್ರೆ 2 year 6 month ಅಂದ್ರೆ 3 ವರ್ಷ ಹಿಡಿದು 3 ವರ್ಷ ಆದ್ಮೇಲೆ ಕಂಪ್ಲೀಟ್ ಗಾಡಿ ಫ್ರೀ ನನ್ಗೆ. ಆಲ್ರೆಡಿ ನಾನು ಅಷ್ಟೇ. ಓಕೆ, ಈಗ ನಾನು ಬೇರೆಯವರು ಸ್ಕೂಟಿ ತಗೊಂಡಿದ್ದಾರೆ ಪೆಟ್ರೋಲ್ದು ಅಂದ್ರೆ ಅವರು 1 ಲಕ್ಷ ಕೊಟ್ಟು ಸ್ಕೂಟಿ ತಗೊಂಡ್ರು, ಪ್ಲಸ್ 1 ಲಕ್ಷ ಪೆಟ್ರೋಲ್ ಹಾಕಿದ್ರು ಅಂದ್ರೆ 2 ಲಕ್ಷ ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ. ಬಟ್ ನಂದು 1 ಲಕ್ಷ ರೂಪಾಯಿ ಹಾಕಿದ ಖರ್ಚು ಮತ್ತೆ ವಾಪಸ್ ಬಂತು ಸೇವಿಂಗ್ ಆಗಿ. ಸೊ ಆ ತರ ನಾನು ಹೇಳ್ತಾ ಇದ್ದೀನಿ. ಇದು ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತಿರೋದು. ಪ್ರಾಕ್ಟಿಕಲ್ ಆಗಿ ನಾನೇ ತೋರಿಸಿದ್ದೀನಿ. ನಾ ತಗೊಂಡಿದ್ದು ಗಾಡಿ ಎಷ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಓಕೆ, ಎಷ್ಟು ಸೇವಿಂಗ್ ಆಗುತ್ತೆ ಸರ್, ಯಾವ ರೀತಿಗೆ ಕಂಡು ಸರ್ ಹೇಳ್ತಾ ಇದ್ದೀನಿ. ಟೋಟಲ್ 10 ವರ್ಷ ಸೇವ್ ಆಯ್ತು. ಬಟ್ ಒಂದು ಚೆನ್ನಾಗಿ ಕೇಳ್ತಿದ್ರು, ಇನ್ ಕೇಸ್ ಬ್ಯಾಟ್ರಿ ಹೋದ್ರೆ ಸರ್ 50,000 ರೂಪಾಯಿ ಬ್ಯಾಟ್ರಿ ಇರುತ್ತಲ್ಲ, ಅದೇ ನಾವು ಪೆಟ್ರೋಲ್ ಹಾಕಿದೀವಲ್ಲ ಅಂತಾರೆ. ಬಟ್ ನೀವು 3 ವರ್ಷದಲ್ಲಿ ಬ್ಯಾಟ್ರಿ ವಾರಂಟಿ ಇರುತ್ತಲ್ಲ, ಬ್ಯಾಟ್ರಿ ವಾರಂಟಿ ಇರುತ್ತೆ ಅಂದ್ರೆ 3 ವರ್ಷದ ಒಳಗೆ ಬ್ಯಾಟ್ರಿ ಏನಾದ್ರೂ ಹೊಸ ಬ್ಯಾಟ್ರಿ ನಿಮ್ಗೆ ಕೊಡ್ತಾರೆ. ಅದಕ್ಕೆ 0 rupees ನೀವು ಕೊಡೋದು. ನೀವು ಮೈಂಡ್ ಅಲ್ಲಿ ಆ ರೀತಿ ಫಿಕ್ಸ್ ಆಗ್ಬಿಡಿ, ಹೊಸ ಬ್ಯಾಟ್ರಿಗೆ 50,000 ಕೊಡ್ಬೇಕಂತೆ. 3 ವರ್ಷ ವಾರಂಟಿ ಮುಗಿದ್ಮೇಲೆ ಇನ್ ಕೇಸ್ ಹೋದ್ರೆ ಅದಕ್ಕೆ ನೀವು 50,000 ಕೊಟ್ಟು ತಗೋಬಹುದು. ಬಟ್ ಅಲ್ಲಿಗೆ ಅಂದ್ರೆ 1 ಲಕ್ಷ ಸೇವ್ ಆಗಿರುತ್ತೆ. 3 ವರ್ಷ ಆದ್ಮೇಲೆ ಇನ್ನೂ 3 ವರ್ಷ ಬಂದ್ರು ಇನ್ನೂ 2 ಲಕ್ಷ ನಿಮ್ ಸೇವಿಂಗು. ಇನ್ ಕೇಸ್ ಬ್ಯಾಟ್ರಿ ಹೋದ್ರು 50,000 ಕೊಟ್ಟು ಹಾಕಿಸ್ಕೋಬಹುದಲ್ಲ. ಅದಕ್ಕೆ ನೀವು ಡೈಲಿ ಪೆಟ್ರೋಲ್ ಹಾಕ್ತಿರಲ್ಲ. ಸೊ ಅದೇ ತರ 3 ವರ್ಷಕ್ಕೆ ಒಂದು ಬ್ಯಾಟ್ರಿ ಹಾಕೋಳಕ್ ಏನ್ ಪ್ರಾಬ್ಲಮ್? ಈಗ ನನ್ನ ಒಪಿನಿಯನ್, ಇನ್ಕನ್ವೀನಿಯಂಟ್ ಆಗೋಂಗೆ ನಿಮ್ಗೆ ಯಾವ ರೀತಿ ವೆಹಿಕಲ್ ಬೇಕು, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲು, ಎಲೆಕ್ಟ್ರಿಕಲ್ ಬೇಕಾದ್ರೆ ಬಟ್ ನನ್ನ ಪ್ರಕಾರ ನಾನ್ ತಗೊಂಡಿರೋದು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಜೆನ್ಯೂನ್ ಆಗಿದೆ ಗಾಡಿ ಅಂತ ಹೇಳಿದೆ ಅಷ್ಟೇ. ಅದು ನಿಮಗೆ ಬಿಟ್ಟಿತ್ತು, ನೀವು ಪೆಟ್ರೋಲ್ ತಗೋತಿರೋ ಎಲೆಕ್ಟ್ರಿಕ್. ಬಟ್ ಈಗೇನು ಯಾವ ರೀತಿ ಹೋಗ್ತಾ ಇದೆ ಜನರೇಷನ್, ಈಗ ಎಲೆಕ್ಟ್ರಿಕಲ್ಲೇ ಜಂಪ್ ಆಗ್ತಾ ಇದ್ರೆ ಎಲೆಕ್ಟ್ರಿಕ್ ಏನ್ ಗೊತ್ತೋ ಅದು ಯಾವ ರೀತಿ ಬರುತ್ತಲ್ಲ ಅದೇ ರೀತಿ ನಾವು ಹೋಗೋದು ಬೆಟರ್ ಅಂತ ನಾನು. ಓಕೆ, ಇಷ್ಟು ಹೇಳಿ ಒಂದು ನನ್ನ ವಿವರ್ಗೆ ಕನ್ಕ್ಲೂಷನ್ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರ್ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಲ್ಲ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಸುಮ್ಮನೆ ಇದೇ ರಿಲೇಟೆಡ್ ಜೀವನ ಹಾಕಿದ್ದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.